ನಾಳೆ ರಾಜ್ಯದಲ್ಲಿ ಸ್ತಬ್ಧವಾಗುತ್ತಾ ಸಾರಿಗೆ ಸಂಚಾರ? ನಾಳೆ ರಾಜ್ಯದಲ್ಲಿ ಸ್ತಬ್ಧ ಆಗುತ್ತಾ ಈ ಒಂದು ಸಾರಿಗೆ ಸಂಚಾರ? ಜನರ ಜೀವನಾಡಿ ಸಾರಿಗೆ ಅಂತ ಹೇಳ್ತಾರೆ, ಆದ್ರೆ ಈ ಒಂದು ಸಾರಿಗೆ ಸಂಚಾರ ನಾಳೆ ರಾಜ್ಯದಲ್ಲಿ ಸ್ತಬ್ಧವಾಗುತ್ತಾ? ಪ್ರತಿಭಟನೆ ಕರೆ ಬೆನ್ನಲ್ಲೇ ಸಾರಿಗೆ ನಿಗಮದಿಂದ ಎಚ್ಚರಿಕೆ. ಮುಷ್ಕರಕ್ಕೆ ಮುಂದಾದ ಸಾರಿಗೆ ನೌಕರರಿಗೆ ವಾರ್ನಿಂಗ್. ಸಾರಿಗೆ ಸಿಬ್ಬಂದಿಗೆ ಎಚ್ಚರಿಕೆ ರವಾನಿಸಿದ ಬಿಎಂಟಿಸಿ. ನಾಳೆ ಸಾರಿಗೆ ಮುಖಂಡರಿಂದ ಬೆಂಗಳೂರು ಚಲೋ. ಎಸ್ಮಾ ಜಾರಿಯ ಹಿನ್ನೆಲೆ ಸಾರಿಗೆ ನೌಕರರಿಗೆ ವಾರ್ನಿಂಗ್. ನೌಕರರು ಮುಷ್ಕರ ಹೂಡುವಂತೆ ಪ್ರಚೋದಿಸುವಂತಿಲ್ಲ. ಪ್ರತಿಭಟನೆಗೆ ಯಾವುದೇ ಬೆಂಬಲವನ್ನ ವ್ಯಕ್ತಪಡಿಸುವಂತಿಲ್ಲ. ನಾಳೆ ಬೆಂಗಳೂರು ಚಲೋದಲ್ಲಿ ಭಾಗವಹಿಸಬಾರದು. ತಮ್ಮ ದೈನಂದಿನ ಕರ್ತವ್ಯಕ್ಕೆ ಹಾಜರಾಗಲೇಬೇಕು. ನಾಳೆ ಕರ್ತವ್ಯಕ್ಕೆ ಗೈರಾದ್ರೆ ಕಾನೂನು ಕ್ರಮದ ಎಚ್ಚರಿಕೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ನೌಕರರಿಂದ ಧರಣಿಗೆ ಪ್ಲಾನ್ ಅನ್ನ ಮಾಡಲಾಗಿದೆ. ಮುಷ್ಕರ ಮಾಡದಂತೆ ಸರ್ಕಾರದಿಂದ ಎಸ್ಮಾವನ್ನ ಜಾರಿ ಮಾಡಲಾಗಿದೆ. ಸದ್ಯಕ್ಕೆ ಎಸ್ಮಾ ಜಾರಿ ಆಗಿರೋದ್ರಿಂದ ಈ ಒಂದು ಪ್ರತಿಭಟನೆಯಲ್ಲಿ ಯಾರು ಕೂಡ ಭಾಗಿಯಾಗಂಗಿರೋದಿಲ್ಲ. ಆದ್ರೆ ಯಾವ ರೀತಿ ಈ ಒಂದು ಪ್ರತಿಭಟನೆ ಮಾಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ನಾಳೆ ಈ ಒಂದು ಬಸ್ಗಳು ರೋಡಿಗೆ ಇಳಿಯೋದು ಬಹುತೇಕ ಡೌಟ್. ಪ್ರತಿಭಟನೆ ಕರೆಯ ಬೆನ್ನಲ್ಲೇ ಸಾರಿಗೆ ನಿಗಮದಿಂದ ಎಚ್ಚರಿಕೆ. ಮುಷ್ಕರಕ್ಕೆ ಮುಂದಾದ ಸಾರಿಗೆ ನೌಕರರಿಗೆ ವಾರ್ನಿಂಗ್ ನೀಡಲಾಗಿದೆ. ಸಾರಿಗೆ ಸಿಬ್ಬಂದಿಗೆ ಎಚ್ಚರಿಕೆಯನ್ನ ಬಿಎಂಟಿಸಿ ಈಗ ರವಾನೆ ಮಾಡಿದೆ. ನಾಳೆ ಸಾರಿಗೆ ಮುಖಂಡರಿಂದ ಬೆಂಗಳೂರು ಚಲೋ ನಡೆಸಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಎಸ್ಮಾ ಜಾರಿಯ ಹಿನ್ನೆಲೆ ಸಾರಿಗೆ ನೌಕರರಿಗೆ ವಾರ್ನಿಂಗ್ ನೀಡಲಾಗಿದೆ. ನೌಕರರು ಮುಷ್ಕರ ಹೂಡುವಂತೆ ಪ್ರಚೋದನೆಯನ್ನ ಮಾಡಂಗಿರೋದಿಲ್ಲ. ಪ್ರತಿಭಟನೆಗೆ ಯಾವುದೇ ಬೆಂಬಲವನ್ನು ಕೂಡ ವ್ಯಕ್ತಪಡಿಸುವಂತಿಲ್ಲ. ನಾಳೆ ಬೆಂಗಳೂರು ಚಲೋದಲ್ಲಿ ಭಾಗವಹಿಸಬಾರದು. ತಮ್ಮ ದೈನಂದಿನ ಕರ್ತವ್ಯಕ್ಕೆ ಹಾಜರಾಗಲೇಬೇಕು. ನಾಳೆ ಕರ್ತವ್ಯಕ್ಕೆ ಗೈರಾದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ನೀಡಲಾಗಿದೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ನೌಕರರಿಂದ ಧರಣಿಗೆ ಪ್ಲಾನ್ ಅನ್ನ ಮಾಡಲಾಗಿದೆ. ಮುಷ್ಕರ ಮಾಡದಂತೆ ಸರ್ಕಾರ ಸದ್ಯಕ್ಕೆ ಎಸ್ಮಾ ಜಾರಿ ಮಾಡಿದೆ. ಇನ್ನು ಪ್ರಯಾಣಿಕರು ಬಹಳ ಈಗ ಕೇರ್ಫುಲ್ ಆಗಿ ಈ ಒಂದು ಸುದ್ದಿಯನ್ನ ಗಮನಿಸಬೇಕಾಗುತ್ತೆ. ಯಾಕೆಂತಂದ್ರೆ ಬಹುತೇಕ ಈ ಒಂದು ಸಾರಿಗೆಗಳು ರಸ್ತೆಗಿಳಿಯೋದು ಡೌಟ್. ಹಾಗಾಗಿ ನೀವೇನಾದ್ರೂ ಬದಲಿ ಮಾರ್ಗವನ್ನ ನೋಡ್ಕೊಳ್ಬೇಕಾಗುತ್ತೆ. ಈ ಒಂದು ಪ್ರತಿಭಟನೆಗೆ ಈಗ ಪ್ಲಾನ್ ಮಾಡ್ತಾ ಇರೋದ್ರಿಂದ ಸಿಬ್ಬಂದಿಗಳು ಪ್ರಯಾಣಿಕರು ಕೂಡ ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಏನಾದ್ರೂ ಬದಲಿ ಮಾರ್ಗದ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಎಷ್ಟೋ ಜನ ಬಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈ ಒಂದು ಸಾರಿಗೆ ಬಸ್ಗಳನ್ನ ಜನರ ಜೀವನಾಡಿ, ನಾಡಿ ಮಿಡಿತ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಎಲ್ಲಿಗೆ ಹೋಗ್ಬೇಕಂದ್ರೂ ಕೂಡ ಈ ಒಂದು ಬಸ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಅಥವಾ ಶಾಲೆಗೆ ಹೋಗೋರು ಇರ್ತಾರೆ, ಕಾಲೇಜ್ಗಳಿಗೆ ಹೋಗೋರು ಇರ್ತಾರೆ. ಜನಸಾಮಾನ್ಯರಿಗೆ ಒಂದು ಸ್ವಲ್ಪ ತೊಂದರೆ ಕೂಡ ಆಗುತ್ತೆ ಈ ಒಂದು ಮುಷ್ಕರದಿಂದ. ಯಾಕೆಂತಂದ್ರೆ ಎಷ್ಟೋ ಜನಕ್ಕೆ ಇದೊಂದು ಅವೇರ್ನೆಸ್ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಒಂದು ಸುದ್ದಿಯ ಕಡೆ ಗಮನವನ್ನ ಕೊಡಬೇಕಾಗುತ್ತೆ ವೀಕ್ಷಕರು. ಸದ್ಯಕ್ಕೆ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಏನಾದ್ರೂ ನಾಳೆ ನೀವು ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ನಾಳೆ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಇದರ ಬೆನ್ನಲ್ಲೇ ಸದ್ಯಕ್ಕೆ ಈಗ ಸಾರಿಗೆ ನಿಗಮದಿಂದಲೂ ಕೂಡ ಎಚ್ಚರಿಕೆನ ನೀಡಲಾಗಿದೆ ಸಿಬ್ಬಂದಿಗಳಿಗೆ. ಈ ಒಂದು ಮುಷ್ಕರಕ್ಕೆ ಮುಂದಾದಂತಹ ಸಾರಿಗೆ ನೌಕರರಿಗೆ ಈಗ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನಾಳೆ ಸಾರಿಗೆ ಮುಖಂಡರಿಂದ ಬೆಂಗಳೂರು ಚಲೋಗೆ ಈಗ ಘೋಷಣೆಯನ್ನ ಮಾಡಲಾಗಿದೆ. ಜೊತೆಗೆ ಒಂದು ಬೆಂಗಳೂರು ಚಲೋಗೆ ಸಾಕಷ್ಟು ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಆದ್ರೆ ಸದ್ಯಕ್ಕೆ ಇದಕ್ಕೆ ಯಾವ ರೀತಿ ನೌಕರರು ಭಾಗಿಯಾಗ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸರ್ಕಾರದಿಂದ ಎಸ್ಮಾ ಜಾರಿ ಮಾಡಿರೋದ್ರಿಂದ ಈ ಎಸ್ಮಾ ಜಾರಿ ಆದರೆ ಸಿಬ್ಬಂದಿಗಳು ಯಾರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋ ರೀತಿ ಇರೋದಿಲ್ಲ. ಆದರೆ ಇದಕ್ಕೆ ಯಾವ ರೀತಿ ಸಿಬ್ಬಂದಿಗಳು ಭಾಗಿಯಾಗ್ತಾರೆ ಅಂತ ಕೂಡ ನೋಡಬೇಕಾಗುತ್ತೆ. ಜೊತೆಗೆ ನಾಳೆ ಯಾವ ರೀತಿ ಸಕ್ಸಸ್ ಆಗುತ್ತೆ ಈ ಒಂದು ಪ್ರತಿಭಟನೆ, ಜೊತೆಗೆ ಈಗ ಏನು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ, ಅದಕ್ಕೆ ಸರ್ಕಾರ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಮುಷ್ಕರ ಮಾಡಬಾರ್ದು ಅಂತ ಸರ್ಕಾರದಿಂದ ಆಲ್ರೆಡಿ ಎಸ್ಮಾ ಕೂಡ ಜಾರಿ ಮಾಡಲಾಗಿದೆ. ಇನ್ನು ನಾಳೆ ಕರ್ತವ್ಯಕ್ಕೆ ಏನಾದರೂ ಗೈರಾದರೆ ಸಿಬ್ಬಂದಿಗಳು ಕಾನೂನು ಕ್ರಮದ ಎಚ್ಚರಿಕೆ ಕೂಡ ನೀಡಲಾಗಿದೆ. ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ತಮ್ಮ ದಿನನಿತ್ಯದ ಚಟುವಟಿಕೆಗಳೇನಿದ್ದಾವೆ ಅದಕ್ಕೆಲ್ಲರೂ ಕೂಡ ಭಾಗಿಯಾಗಬೇಕು. ನಾರ್ಮಲ್ ಆಗಿ ನೀವು ಹೆಂಗೆ ಒಂದು ಡ್ಯೂಟಿಗೆ ಹಾಜರಾಗ್ತಾ ಇದ್ರೆ ಎಲ್ಲರೂ ಕೂಡ ಹಾಜರಾಗಲೇಬೇಕು ಅಂತ ಸದ್ಯಕ್ಕೆ ವಾರ್ನಿಂಗ್ ನೀಡಲಾಗಿದೆ. ನಾಳೆ ರೋಡಿಗೆ ಇಳಿಯಲ್ಲ ಬಹುತೇಕ ಬಸ್ಗಳು. ಹಾಗಾಗಿ ಪ್ರಯಾಣಿಕರು ಬಹಳ ಸ್ವಲ್ಪ ಕೇರ್ಫುಲ್ ಆಗಿ ಏನಾದ್ರು ಆಲ್ಟರ್ನೇಟ್ ವ್ಯವಸ್ಥೆನ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂತಂದ್ರೆ ಈಗ ಸಾಕಷ್ಟು
ಸಾಕಷ್ಟು ಜನರು ಈ ಒಂದು ಬಸ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗಬಹುದು. ಸದ್ಯಕ್ಕೆ ಏನಾದ್ರು ಆಲ್ಟರ್ನೇಟ್ ವ್ಯವಸ್ಥೆನ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿನಿತ್ಯವೂ ಕೂಡ ಬಸ್ನಲ್ಲಿ ಹೋಗುವವರ ಸಂಖ್ಯೆ ಅತಿ ಹೆಚ್ಚಾಗಿರುತ್ತೆ. ಜನರ ನಾಡಿ ಮಿಡಿತ ಅಂತ ಕೂಡ ಹೇಳ್ತೀವಿ. ಯಾಕೆಂತಂದ್ರೆ ಈಗ ಎಲ್ಲಾದ್ರೂ ಹೋಗಬೇಕು ಅಂತ ಅಂದ್ರೆ ಬಸ್ಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾಳೆ ಸ್ವಲ್ಪ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಬಸ್ ಬರುತ್ತೆ, ಬಸ್ಸಲ್ಲಿ ಹೋಗೋಣ ಅಂತ ಏನಾದ್ರು ವೆಯ್ಟ್ ಮಾಡಿದ್ರೆ ನಾಳೆ ಸ್ವಲ್ಪ ಕಷ್ಟ ಆಗುತ್ತೆ. ಸದ್ಯಕ್ಕೆ ಏನಾದರೂ ಆಲ್ಟರ್ನೇಟ್ ವ್ಯವಸ್ಥೆನ ಪ್ರಯಾಣಿಕರು ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಈಗ ಅಲ್ಲಿ ಸಿಬ್ಬಂದಿಗಳಿಗೂ ಕೂಡ ಸರ್ಕಾರದಿಂದ ಕೆಲವೊಂದಿಷ್ಟು ಆರ್ಡರ್ ಅನ್ನ ಮಾಡಲಾಗಿದೆ. ಜೊತೆಗೆ ಅಲ್ಲಿ ಏನು ಸಿಬ್ಬಂದಿಗಳಿದ್ದಾರೆ, ಸಾರಿಗೆ ನೌಕರರು, ಅವರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಯಾರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು. ಜೊತೆಗೆ ಯಾರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಬೇರೆಯವ್ರಿಗೆ ಪ್ರಚೋದನೆ ಕೂಡ ಕೊಡಂಗಿಲ್ಲ. ಏನು ಯೂಶಲಿ ನೀವು ಹೆಂಗೆ ಡ್ಯೂಟಿಗೆ ಬಂದು ಹಾಜರಾಗ್ತಾ ಇದ್ರಿ, ಯಾವ ರೀತಿ ದೈನಂದಿನ ಚಟುವಟಿಕೆಗಳನ್ನ ಮಾಡ್ತಾ ಇದ್ರಿ, ಅದೇ ರೀತಿಯಲ್ಲಿ ನೀವು ನಾಳೆಯೂ ಕೂಡ ದೈನಂದಿನ ಚಟುವಟಿಕೆನ ಮಾಡಬೇಕಾಗುತ್ತೆ ಅಂತ ಸರ್ಕಾರ ಈಗ ಆರ್ಡರ್ ಮಾಡಿದೆ. ಜೊತೆಗೆ ವಾರ್ನಿಂಗ್ ಕೂಡ ಕೊಟ್ಟಿರೋದ್ರಿಂದ ನಾಳೆ ಸಿಬ್ಬಂದಿಗಳು ಈಗ ಈ ಒಂದು ಪ್ರತಿಭಟನೆಗೆ ಭಾಗಿಯಾಗ್ತಾರಾ ಅಥವಾ ಏನಾದರೂ ದೈನಂದಿನ ಚಟುವಟಿಕೆಗಳ ರೀತಿಯಲ್ಲಿ ಹೋಗಿ ತಮ್ಮ ಕರ್ತವ್ಯದಲ್ಲಿ ನಿರತರಾಗ್ತಾರಂತ ನೋಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಅವರು ಕರ್ತವ್ಯಕ್ಕೆ ಹಾಜರಾಗದೇ ಇದ್ರೆ, ಮುಷ್ಕರಕ್ಕೆ ಏನಾದರೂ ಹೋಗಿ ಭಾಗಿಯಾದರೆ ಕಾನೂನು ಕ್ರಮದ ಎಚ್ಚರಿಕೆನೂ ಕೂಡ ನೀಡಲಾಗಿದೆ. ಯಾರಾದರೂ ಆ ಒಂದು ಮುಷ್ಕರಕ್ಕೆ ಹೋಗಿ ಭಾಗಿಯಾದರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಲಾಗುತ್ತೆ ಅಂತ ಸದ್ಯಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈಗ ಎಸ್ಮಾ ಜಾರಿ ಆಗಿರೋದ್ರಿಂದ ನೌಕರರ ನಡೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ವಿವಿಧ ಬೇಡಿಕೆಗಳಿದ್ದಾವೆ, ಆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಬೇಡಿಕೆಗಳಿದ್ದಾವೆ. ಮುಖ್ಯವಾಗಿ ಏನೀಗ ಒಂದು ವೇತನ ಹಿಂಬಡ್ತಿ ಹಾಗೆ ಬಾಕಿ ಉಳಿದಿದೆ, ಅದನ್ನು ಪೇ ಮಾಡಬೇಕು ಅಥವಾ ಪಾವತಿ ಮಾಡಬೇಕು ಅಂತ ಕೂಡ ಸದ್ಯಕ್ಕೆ ಮನವಿ ಕೂಡ ಮಾಡ್ಕೊಂಡಿದ್ರು. ಸರ್ಕಾರ ಇದೆಲ್ಲದಕ್ಕೂ ಕೂಡ ಯಾವ ರೀತಿ ಸ್ಪಂದನೆ ನೀಡುತ್ತೆ ಅಂತ ನೋಡಬೇಕಾಗತ್ತೆ. ಸದ್ಯಕ್ಕೆ ನಾಳೆಯ ಮುಷ್ಕರಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ.